ಅನಂತ ಚತುರ್ದಶಿ ಅಂತ ಹೇಳಿದಾಗ ಕಾರ್ಕಳದಲ್ಲಿರುವ ಎಲ್ಲರೂ ಕೂಡ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದೇ ಬರ್ತೇವೆ. ನಾನು ಕೂಡ ಇವತ್ತು ಬಂದಾಗ ಇಲ್ಲಿ ತಾಳಮದ್ದಳೆ ಹಾಗೂ ವಿಷ್ಣು ಸಹಸ್ರನಾಮ ಆಗ್ತಾ ಇತ್ತು. ನಾಳೆ ಬದುಕುತ್ತೇವೆ, ನಾನು ಸಾಯ್ತೇನೆ. ಹಾಗೆ ನಾನು ಅಂತ ಹೇಳ್ತಾ ಇದ್ದವ ಒಂದು ದಿನ ಸತ್ತ ಇಲ್ಲಿಗೆ ಊರವರೆಲ್ಲ ಸೇರಿದ್ದೆ. ಅವನ ಹಣವನ್ನು ಹೊತ್ತುಕೊಂಡು ರುದ್ರಭೂಮಿಗೆ ಹೋಗಿ ಕೇವಲ ಇಂದು ಮಾತ್ರ ನಮಗೆ ಶ್ರೀ ದೇವರನ್ನು ಕಣ್ತುಂಬಿ ಸಮೀಪದಿಂದ ನೋಡುವಂತಹ ಅವಕಾಶ ದೊರಕ್ತದೆ. ನಾನು ಕೂಡ ದೇವರನ್ನು ನೋಡಿ ಸುತ್ತ ದೇವರನ್ನು ಕೂಡ ಕೈ ಮುಗಿದು ದಾಮೋದರ ದೇವರು, ಪಂಚಮುಖಿ ದೇವರು, ಅದೇ ರೀತಿ ನಾಗದೇವರು ಎಲ್ಲ ದೇವರನ್ನು ನಮಸ್ಕರಿಸ್ತಾ ತದನಂತರ ಈ ಒಂದು ಕ್ಷೇತ್ರದ ಮಹಾತ್ಮೆಯನ್ನು ತಿಳಿಲಿಕ್ಕಾಗಿ ಭಟ್ರನ್ನು ಕೇಳಿದೆ. ವಿಶೇಷವಾಗಿ ಇಂದಿನ ದಿನದ ಪೌರಾಣಿಕ ಹಿನ್ನೆಲೆ, ಇತಿಹಾಸ, ಯಾತಕ್ಕಾಗಿ ಅನಂತ ಚತುರ್ದಶಿ ಅನ್ನುವಂತಹ ಹೆಸರಿನಿಂದ ಈ ಹಬ್ಬವನ್ನು ಆಚರಿಸ್ತಾರೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿಸಿಕೊಡಿ ಅಂತೇಳಿ ಹೇಳಿದಾಗ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಕಾರ್ಕಳದ ಅನಂತ ಪದ್ಮನಾಭ ದೇವಸ್ಥಾನದ ಶ್ರೀ ತಾರಾಪ್ರಸಾದ್ ಭಟ್ರು ಜೊತೆಯಲ್ಲಿದ್ದಾರೆ. ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅನಂತ ಚತುರ್ದಶಿ. ಸೊ ಇಂದಿನ ದಿನದ ಒಂದು ಮಹತ್ವ, ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಎರಡು ಮಾತುಗಳನ್ನು ಇವರು ಆಡಲಿಕ್ಕಿದ್ದಾರೆ. ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ದುಃಖನಾಶಾಯ, ಅನಂತಾಯ ನಮೋ ನಮಃ, ಅನಂತ ಪದ್ಮನಾಭಾಯ ನಮಃ. ಇವತ್ತು ಅನಂತ ಚತುರ್ದಶಿ ಅಂತ ನಾವು ತುಳುವಿನಲ್ಲಿ ನೋಂಪು ಅಂತೇಳಿ ಹೇಳ್ತೇವೆ. ಅಂದರೆ ಚತುರ್ದಶಿ ಅಂತ ಹೇಳಿದರೆ 14 ಅಂತೇಳಿ ಅರ್ಥ. 14 ಅಂತ ಹೇಳಿದರೆ ಎಲ್ಲದರಲ್ಲೂ ಕೂಡ 14 ಕಾಣುವಂತಹ ಒಂದು ತುಂಬ ದೊಡ್ಡ ಸಂದೇಶ ಚತುರ್ದಶಿ ಅಂತ ಹೇಳ್ತಾರೆ. ಅದರಿಂದ ಇವತ್ತು 14 ಬಗೆಯಾದಂತಹ ಭಕ್ಷ್ಯಗಳು ಸಮರ್ಪಣೆಗೆ, 14 ಬಗೆಯಾದಂತಹ ಹೂಗಳು, 14 ಬಗೆಯಾದಂತಹ ಒಂದು ಪ್ರತಿದಿನವೂ ಕೂಡ ಆ ಪದ್ಮನಾಭನಿಗೆ 14 ಕೊಡಪ್ಪನ ನೀರು ಹಾಕುವಂತಹದ್ದು ಒಂದೇಳಿ ದೊಡ್ಡ ಸಂಪ್ರದಾಯ ಅಂತ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು ಬರುವಂತಹ ಒಂದು ದಿನಕ್ಕೆ ನಾವು ಅನಂತ ಚತುರ್ದಶಿ ಅಂತ ಹೇಳ್ತೇವೆ. ಈ ಅನಂತ ಚತುರ್ದಶಿ ಅಂತ ಹೇಳಿದರೆ ಅನಂತ ಪದ್ಮನಾಭ ಆವಿರ್ಭಾವವಾದಂತಹ ದಿನ ಅಂತ. ಈಗಿನ ಕಾಲದಲ್ಲ ವಿಜ್ಞಾನಿಗಳು ಯಾವ ರೀತಿ ಹೇಳ್ತಾರೆ ಅಂತ ಕೇಳಿದರೆ, ಈ ಜಗತ್ತು ಸೃಷ್ಟಿಯಾಗಿದ್ದು ಹೇಗೆ ಅಂತ, ಅದಕ್ಕೆ ಒಂದೊಂದು ರೀತಿಯಾದಂತಹ ಉತ್ತರಗಳು. ಒಂದು ರೀತಿಯಾದ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿ ಆಯಿತು, ಹಾಗೆ ಹೀಗೆ ಅಂತ. ಆದರೆ ಪೌರಾಣಿಕವಾಗಿ ಹಿನ್ನೆಲೆಯಾಗಿ ಹೇಳುವಂತಹ ಒಂದು ವ್ಯವಸ್ಥೆ ಏನು ಅಂತ ಕೇಳಿದರೆ, ಮೂಲ ರೂಪದಿಂದ ಪದ್ಮನಾಭ ಸೃಷ್ಟಿ ಮಾಡಿದ ಅಂತ. ಮೂಲ ರೂಪದಿಂದ ಸೃಷ್ಟಿ ಮಾಡಿದ್ದು ಹೇಗೆ ಅಂತ ನೀವು ನೋಡ್ಬೋದು. ಅಲ್ಲಿ ಹೋದಾಗ ಪದ್ಮನಾಭನ ಸನ್ನಿಧಾನದಲ್ಲಿ ನೋಡ್ಬೋದು. ಅಲ್ಲಿ ನಾಭಿಯಿಂದ ಪದ್ಮನಾಭ ಅಂತ ಹೇಳಿದರೆ ನಾಭಿಯಿಂದ ಪದ್ಮ ಬಂದಂಥವನು ಅಂತೇಳಿ ಅರ್ಥ. ಅದರಿಂದ ಆ ಪದ್ಮದಿಂದ ಏನು ಬಂತು ಅಂತ ಕೇಳಿದರೆ ಬ್ರಹ್ಮದೇವರು ಮೊದಲಿಗೆ ಬಂದರು. ನಂತರ ಬ್ರಹ್ಮದೇವರಿಂದ ಕಾಶ್ಯಪರು ಬಂದರು, ಕಾಶ್ಯಪರಿಂದ ಜಗತ್ತು ಸೃಷ್ಟಿಯಾಯಿತು ಅಂತ. ಈಗಲೂ ಕೂಡ ಗೋತ್ರ ಗೊತ್ತಿಲ್ಲ ಅಂತ ಹೇಳಿ ನಿಂತವರಿಗೆ ಕಾಶ್ಯಪ ಗೋತ್ರವನ್ನು ನೀನು ಪ್ರತಿಪಾದನೆ ಮಾಡು ಅಂತೇಳಿ ಕಾಶ್ಯಪ ಗೋತ್ರವನ್ನು ಕೊಡುವಂತಹ ಸಂಪ್ರದಾಯ ಈಗಲೂ ಕೂಡ ಬಂದಿದೆ. ಯಾಕೋಸ್ಕರ ಆ ಸಂಪ್ರದಾಯ ಬಂತು ಅಂತ ಕೇಳಿದರೆ, ಕಾಶ್ಯಪರಿಂದ ಇಡೀ ನರಜೀವಗಳೆಲ್ಲ ನಂತರ ಬಂತು ಅಂತ ಹೇಳುವಂತಹ ಕಾರಣದಿಂದ ಕಾಶ್ಯಪರ ಒಂದು ಹಿನ್ನೆಲೆಯನ್ನು ಕೊಡ್ತಾರೆ ಅಂತ. ಅದರಿಂದ ಅನಂತ ಚತುರ್ದಶಿ ಅಂತ ಹೇಳಿದರೆ ವಿಷ್ಣು ದೇವರು ಇಡೀ ಪ್ರಪಂಚವನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದಂತಹ ದಿನ ಅಂತ ಹೇಳುವುದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅದರಿಂದ ಅನಂತ ಚತುರ್ದಶಿಯಂದು 14 ಅಂತ ಹೇಳುವಂತಹದ್ದು ತುಂಬ ವಿಶೇಷ. 14 ಬಗೆಯ ಹೂ, 14 ಬಗೆಯ ಭಕ್ಷ್ಯ ಇತ್ಯಾದಿಗಳನ್ನೆಲ್ಲ ಕೊಟ್ಟು ನಂತರ ಇವತ್ತು ಬೆಳಿಗ್ಗೆ ಇಲ್ಲೇ ಒಂದು ರಾಮಸಮುದ್ರ ಅಂತ ಹೇಳುವಂತಹ ಒಂದು ತೀರ್ಥಕ್ಷೇತ್ರವಿದೆ. ಅಲ್ಲಿ ಹೋಗಿ ಯಮುನಾ ಪೂಜೆಯನ್ನು ಮಾಡಿ ನಂತರ ಒಂದು ಬಿಂದಿಗೆಯಿಂದ ನೀರನ್ನು ತುಂಬಿಸಿಕೊಂಡು ಅದಕ್ಕೆ ದೇವತೆ ಆವಾಹನೆ ಎಲ್ಲ ಮಾಡಿ ನಂತರ ಮೆರವಣಿಗೆಯಿಂದ ಇಲ್ಲಿ ಬಂದು ಇಲ್ಲಿಯೂ ಕೂಡ ಪೂಜೆ, ನಂತರ ಇಡೀ ರಾತ್ರಿ ಅದನ್ನಿಟ್ಟು ನಾಳೆಯ ದಿನ ದೇವರಿಗೆ ಅಭಿಷೇಕ ಮಾಡುವಂತಹದ್ದು ಅಂತ. ಯಮುನಾ ಪೂಜೆ ಅಂತ ಹೇಳುವಂತಹದ್ದು ಅನಂತ ನೋಂಪಿಗೆ ತುಂಬ ವಿಶೇಷ ಅಂತ. ಬೇರೆ ದಿಕ್ಕಿನಲ್ಲೆಲ್ಲ ಈ ಅನಂತ ಚತುರ್ದಶಿಯಂದು ದರ್ಪೆಯಿಂದ ಹಾವನ್ನು ಮಾಡಿ ಪೂಜೆ ಮಾಡುವಂತಹ ವಿಧಾನಗಳು ಇದೆ. ಮನೆಯಲ್ಲಿ ಕಲಶವನ್ನು ಇಟ್ಟು ಪೂಜೆ ಮಾಡುವಂತಹ ವಿಧಾನಗಳು ಇದೆ. ಇನ್ನೊಂದು ವಿಧಾನ ಏನು ಅಂತ ಕೇಳಿದರೆ, ದಾರವನ್ನು ದೋರ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಏನು ದಾರ ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ದೋರ ಅಂತ. ಅದನ್ನು ಕೈಗೆ ಕಟ್ಟಿಕೊಂಡು ಪೂಜೆ ಮಾಡಿ ಅದೇ ದಾರವನ್ನು ಬರುವ ವರ್ಷ ಪುನಃ ವಿಸರ್ಜನೆ ಮಾಡುವಂತಹ 1 ವರ್ಷದ ವ್ರತವನ್ನು ಇಟ್ಟುಕೊಂಡು ನಂತರ ಪೂಜೆಯನ್ನು ವಿಸರ್ಜನೆ ಮಾಡುವಂತಹ ಒಂದು ಕ್ರಮ ಈ ಅನಂತ ಚತುರ್ದಶಿಯದ್ದು ಅಂತ. ಅದರಿಂದ ಎಲ್ಲ ಭಕ್ತಾದಿಗಳು ಕೂಡ ಅನಂತ ಪದ್ಮನಾಭನ ದರ್ಶನ ಮಾಡಿ ಸುಪ್ರೀತರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಶ್ರೀ ದೇವರ ಕೃಪಾ ಕಟಾಕ್ಷ ನಮ್ಮ ಎಲ್ಲರ ಮೇಲಿರಲಿ ಅಂತ ಹೇಳಿ ಆ ಅನಂತ ಪದ್ಮನಾಭನನ್ನು ಬೇಡಿಕೊಳ್ತಾ ಎಲ್ರಿಗೂ ನಮಸ್ಕಾರ.